So, good evening, people. And why good evening is because I forgot to record it in the morning. ಸ್ವಲ್ಪ ಅರ್ಜೆಂಟಲ್ಲಿದ್ದೆ, so I couldn't connect my mic, my camera and everything. ಅದರಿಂದ I forgot to record it. So I'm going back home and I thought I'll record this on the go ಅಂತ. ಓಕೆನಾ? ಸೊ ಇವತ್ತು ಏನು ಟಾಪಿಕ್ ಮಾತಾಡ್ತೀವಿ ಅಂದರೆ ವರ್ಸ್ಟ್ ಮಿಸ್ಟೇಕ್ಸ್ ಆನ್ motovlogging. Okay, so first one, technical failure at the worst time. Technical failure ಅಂದರೆ ಏನೇನು ಬರುತ್ತೆ ಅಂತ I'll just give you some pointers. First one, ಆಡಿಯೋ ರೆಕಾರ್ಡ್ ಮಾಡದೇ ಹೋಗೋದು, ಇಲ್ಲ ಆಡಿಯೋ ರೆಕಾರ್ಡ್ ಆಗಿರಲ್ಲ, ಈ ಥರ ಒಂದಾಗಿರುತ್ತೆ. ಸೆಕೆಂಡ್, ಆ ರೆಕಾರ್ಡ್ ಬಟನ್ನ ನೀವು ಪ್ರೆಸ್ ಮಾಡಿರಲ್ಲ ಸಮ್ಟೈಮ್ಸ್. ಸೊ ಆನ್ ದಿ ವೇಲ್ ನೀವು ಏನೇನು ಮಾತಾಡ್ತಿರೋ ಅದ್ರಲ್ಲಿ ಯಾವುದು ರೆಕಾರ್ಡ್ ಆಗಿರಲ್ಲ. ಥರ್ಡ್, SD ಕಾರ್ಡ್. ನೆನ್ನೆ ಏನೋ ಒಂದು ಎಡಿಟ್ ಮಾಡ್ತಾ ಇರ್ತೀರಾ ಆ್ಯಂಡ್ ಆ SD ಕಾರ್ಡ್ನ ನಿಮ್ಮ ಕ್ಯಾಮ್ರಾಗೆ ತಿರ್ಗಾ ಹಾಕಕ್ಕೆ ಮರ್ತಿರ್ತೀರಾ. ದೀಸ್ ಆರ್ ಆಲ್ ಟೆಕ್ನಿಕಲ್ ಫೇಲಿಯರ್ಸ್ ಆರ್ ಯುವರ್ ಮಿಸ್ಟೇಕ್ ಅಂತಲೂ ಹೇಳ್ಬೋದು. ವೆನ್ ಯು ಆರ್ ಟ್ರೈಯಿಂಗ್ ಟು ಮೋಟೋ ವ್ಲಾಗ್, ನಾನು ವಾಯ್ಸನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಸೊ ದ್ಯಾಟ್ ಯು ವಿಲ್ ಹಿಯರ್ ಮೈ ವಾಯ್ಸ್ ಮೋರ್ ಕ್ಲಿಯರ್ಲಿ. ಓಕೆ, ಸೊ ನೀವು ರೆಕಾರ್ಡಿಂಗ್ ಮಾಡೋವಾಗಲೂ ಜಸ್ಟ್ ಟ್ರೈ ಟು ಕೀಪ್ ಫ್ಯೂ ಪಾಯಿಂಟರ್ಸ್ ಇನ್ ಯುವರ್ ಹೆಡ್, ಲೈಕ್ ಆಡಿಯೋ ಕೇಬಲ್ ಕನೆಕ್ಟ್ ಆಗಿದೆಯಾ, ಇಲ್ಲ ಆಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ, ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್, ಇಫ್ ಯೂರ್ ಯೂಸಿಂಗ್ ಎನಿ ಆ್ಯಕ್ಷನ್ ಕ್ಯಾಮ್ರಾ ಆರ್ GoPro ವಾಟ್ ಎವರ್ ಇಟ್ ಇಸ್, ಜಸ್ಟ್ ಚೆಕ್ SD ಕಾರ್ಡ್ ಹಾಕಿದ್ದೀರಾ ಅಂತ ಚೆಕ್ ಮಾಡಿ ಆ್ಯಂಡ್ ದೆನ್ ಚಾರ್ಜಿಂಗ್ ಹಾಕಿದ್ದೀರಾ ಅಂತ ಚೆಕ್ ಮಾಡಿ. ಓಕೆ, ಯಾಕಂದರೆ ಸಮ್ಟೈಮ್ಸ್ ಯೂಸ್ ಮಾಡಿರ್ತೀರ ಕ್ಯಾಮ್ರಾಸ್ನ ಆ್ಯಂಡ್ ದೆನ್ ನೀವು ಚಾರ್ಜಿಂಗ್ ಹಾಕಕ್ಕೆ ಮಾಡ್ತಿರ್ತೀರ ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ನೀವು ಬಂದುಬಿಟ್ಟು ರೆಕಾರ್ಡಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರೋವಾಗ ಯು ವಿಲ್ ಫೀಲ್ ದ್ಯಾಟ್ ಚಾರ್ಜಿಂಗ್ ಇಲ್ಲ ಕ್ಯಾಮ್ರಲ್ಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಆಡಿಯೋ ಕೇಬಲ್ ಜಸ್ಟ್ ಕನೆಕ್ಟ್ ಮಾಡಿ ನೋಡಿ. ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೆ, ಜಸ್ಟ್ ಹ್ಯಾವ್ ಎ ಚೆಕ್ ಇಫ್ ಇಟ್ ಇಸ್ ರೆಕಾರ್ಡಿಂಗ್. ಒಂದು ಸತಿ ಎರಡು ಸತಿ ರೆಕಾರ್ಡ್ ಮಾಡಿ ನೋಡ್ಕೊಳ್ಳಿ, ಒಂದು ಸ್ಮಾಲ್ ಕ್ಲಿಪ್ಸು ರೆಕಾರ್ಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ you can record it. Okay, and then SD cards held already, just check if you have space in that and if it is not corrupted. Okay, these are all the main checks that you need to do before you take your camera and try to record. Okay, so second point, unexpected weather changes. ಇದನ್ನ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೆ, ಅರ್ಲಿ ಮಾರ್ನಿಂಗ್ ವೆನ್ ವಿ ಆರ್ ರೆಕಾರ್ಡಿಂಗ್ ಆ ಸನ್ ಗ್ಲೇರ್ ಏನೋ ಒಂದು ಅದೆಲ್ಲ ಆಗುತ್ತೆ ಅಂತ. ಆ್ಯಂಡ್ ಸಮ್ಟೈಮ್ಸ್ ನೀವು ಫಾರ್ ಮೈ ಕ್ಯಾಮ್ರಾ, ಫಾರ್ ಮೈ Insta360 ನಾನು ಕ್ಯಾಮ್ರಾ ಲೆನ್ಸ್ ಗಾರ್ಡ್ ಹಾಕಿದ್ದೆ. ಅಟ್ ದಟ್ ಟೈಮ್ ಇಟ್ ಯೂಸ್ ಟು ಗೆಟ್ ಫಾಗ್ಡ್, ಸೊ ಕ್ಯಾಮ್ರಾ ಫಾಗ್ ಆಗುತ್ತೆ, ಈ ಥರ ಇಶ್ಯೂಸ್ ಎಲ್ಲ ಆಗ್ತಾ ಇತ್ತು. ಜಸ್ಟ್ ಚೆಕ್ ವೆನ್ ಯು ಟ್ರಾವೆಲಿಂಗ್. ಸೊ ಯಾಕಂದರೆ ನಿಮಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು GoProನೋ ಇಲ್ಲ Insta360 ಏನಾದ್ರು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ನಾಟ್ ಹ್ಯಾವ್ ಕ್ಲಿಯರ್ ವ್ಯೂ ಆನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಯು ಅಲ್ವಾ. ನಿಮ್ಮ ಕ್ಯಾಮ್ರಲ್ಲಿ ಏನೇನು ರೆಕಾರ್ಡ್ ಆಗ್ತಾ ಅಂತ ನಿಮ್ಗೆ ಗೊತ್ತಾಗಲ್ಲ. ಬೈ ಚಾನ್ಸ್ ನೀವು ರೆಕಾರ್ಡ್ ಮಾಡಿದ್ದೀರಾ ಆ್ಯಂಡ್ ದೆನ್ ಅದು ಬಂದ್ಬಿಟ್ಟು ಫುಲ್ ಫಾಗ್ ಆಗಿದೆ ಅಂದರೆ ಯು ಕಾಂಟ್ ಇವನ್ ಯೂಸ್ ದಟ್ ಫುಟೇಜ್, ಕರೆಕ್ಟಾ? ಸೊ ಜಸ್ಟ್ ಚೆಕ್. ಇವಾಗ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಹೋಗ್ತಾ ಇದ್ದೀರಾ ಅಂದರೆ ಜಸ್ಟ್ ಹ್ಯಾವ್ ಎ ಚೆಕ್ ಇಫ್ ದ ಕ್ಯಾಮ್ರಾ ಇಸ್ ಗೆಟಿಂಗ್ ಫಾಗ್ಡ್ ಆರ್ ನಾಟ್ ಅಂತ. ಆ್ಯಂಡ್ ಸನ್ನಲ್ಲೂ ಅಷ್ಟೇ, ಸೊ ಈ ಸನ್ ಫ್ಲೇರ್ ಎಲ್ಲ ಹೊಡೆಯುತ್ತಲ್ಲ ಅವಾಗೆಲ್ಲ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಈ ಥರ ಏನಾದ್ರು ಇಶ್ಯೂ ಇದೆಯಾ ಅಂತ. ಫಾರ್ Insta360 ಪೀಪಲ್, ಯು ಕ್ಯಾನ್ ಚೆಕ್ ಇಟ್ ಆನ್ ಯುವರ್ ಫೋನ್ ಇಟ್ ಸೆಲ್ಫ್. ಇಫ್ ಯು ಕನೆಕ್ಟೆಡ್ ಯುವರ್ ಕ್ಯಾಮ್ರಾ ಟು ಯುವರ್ ಫೋನ್, ಲೈವಲ್ಲೂ ನೋಡ್ಬೋದು ನೀವು ಇಫ್ ಇಟ್ ಇಸ್ ಗೆಟಿಂಗ್ ಫಾಗ್ಡ್ ಆರ್ ವಿಡಿಯೋ ಕ್ಲಾರಿಟಿ ಕರೆಕ್ಟ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇನ್ ಕೇಸ್ ನಿಮ್ಮ ಕ್ಯಾಮ್ರಾ ವಾಟರ್ ಪ್ರೂಫ್ ಇಲ್ಲ ಅಂದರೆ ಜಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ನಾಟ್ ಟು ಮೇಕ್ ಇಟ್ ವೆಟ್ ಇನ್ ರೈನ್. ಯಾಕಂದರೆ ಯು ವಿಲ್ ಬಿ ಸ್ಪೆಂಡಿಂಗ್ ಸಮ್ 50,000 60,000 ಇಲ್ಲ ಒಂದು 40,000 30,000 ಎಷ್ಟೋ ಒಂದು ಕೊಟ್ಟು ಕ್ಯಾಮ್ರಾ ತೊಗೊಂಡಿರ್ತೀರಾ ಆ್ಯಂಡ್ ದೆನ್ ಅದು ಬಂದ್ಬಿಟ್ಟು ಮನೇಲಿ ನೆಂದೋಗಿ ಯೂಸೇ ಆಗೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ. ದೆನ್ ಯು ವಿಲ್ ಹ್ಯಾವ್ ಟು ಬೈ ಅನದರ್ ಒನ್, ಅದಕ್ಕೊಂದು ತಿರ್ಗೋ 40,000 50,000 ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಈಸ್ ಬೆಟರ್ ಬೈ ಎ ವಾಟರ್ ಪ್ರೂಫ್ ಕ್ಯಾಮ್ರಾ ಲೈಕ್ Insta360 ವಾಟರ್ ಪ್ರೂಫೇ, ಬಟ್ ಸಿನ್ಸ್ ಐ ಆಮ್ ರೆಕಾರ್ಡಿಂಗ್ ಇಟ್ ವಿತ್ ಮೈ DJI mic mini, ಚಾರ್ಜಿಂಗ್ ಪಾಯಿಂಟ್ ಹತ್ರ ನಮ್ಗೆ ಒಂದು ಕ್ಲೋಸರ್ ಇರುತ್ತೆ. ಸೊ ಐ ಹ್ಯಾವ್ ಟು ರಿಮೂವ್ ದಟ್ ಆ್ಯಂಡ್ ದೆನ್ ಓನ್ಲಿ ಐ ಕ್ಯಾನ್ ಪ್ಲಗ್ ಮೈ ಮೈಕ್ ಅಡಾಪ್ಟರ್. ಸೊ ಅದನ್ನು ಬಿಚ್ಚಿಬಿಟ್ರೆ ಐ ಡೋಂಟ್ ಹ್ಯಾವ್ ವಾಟರ್ ಪ್ರೂಫಿಂಗ್ ಫಾರ್ ಮೈ ಮೈಕ್ ಆಸ್ ವೆಲ್ ಆಸ್ ಮೈ ಕ್ಯಾಮ್ರಾ. ಸೊ ಇದೊಂದು ತೊಂದರೆ ಇದೆ, ಇದನ್ನು ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ಮೈ ಪರ್ಸ್ನಲ್ ಅಡ್ವೈಸ್. ಇಫ್ ಯು ಹ್ಯಾವ್ ದಿ ಕ್ಯಾಮ್ರಾ ವಾಟರ್ ಪ್ರೂಫ್ ಕೇಸಿಂಗ್ ಎವ್ರಿಥಿಂಗ್ ಕರೆಕ್ಟಾಗಿದೆ ಅಂದರೆ ಟೇಕ್ ಇಟ್ ಇನ್ ಟು ವಾಟರ್ ಆಲ್ಸೋ. ಗೋವಾ ವೀಡಿಯೋಲಿ ಹಾಕಿದ್ದೆ, ಆ ವಾಟರ್ ಬಂದು ನಮ್ಮನ್ನ ಹೊಡೆಯೋದು ಆ್ಯಂಡ್ ದ ಕ್ಯಾಮ್ರಾ ವಾಸ್ ಕಂಪ್ಲೀಟ್ಲಿ ವೆಟ್ ಬಟ್ ಸ್ಟಿಲ್ ಓಡ್ತಾ ಇದೆ. ಆ್ಯಂಡ್ ದಟ್ ಈಸ್ ಹೌ ಐ ಆಮ್ ಸ್ಟಿಲ್ ಯೂಸಿಂಗ್ ದಟ್ ಕ್ಯಾಮ್ರಾ ಬಿಕಾಸ್ ಆ ವಾಟರ್ ಪ್ರೂಫಿಂಗ್ ಕೇಸಿಂಗ್ ಎಲ್ಲ ಇದೆ ಅಂತ. ಇನ್ ಕೇಸ್ ನಿಮ್ಮ ಕ್ಯಾಮ್ರಾ ವಾಟರ್ ಪ್ರೂಫ್ ಇಲ್ಲ ಅಂದರೆ ಅದಕ್ಕೆ ವಾಟರ್ ಪ್ರೂಫಿಂಗ್ ಕೇಸಿಂಗ್ ತಗೊಂಡು ಬರುತ್ತೆ, ಅದನ್ನು ತಗೊಂಡು ಯೂಸ್ ದಟ್. ಓಕೆ, ನೆಕ್ಸ್ಟ್ ರೋಡ್ ರೇಜ್ ಆರ್ ನೆಗೆಟಿವ್ ಎನ್ಕೌಂಟರ್ಸ್.
ಸೊ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ವೆನ್ ಯು ಆರ್ ರೆಕಾರ್ಡಿಂಗ್ ಯು ನೀಡ್ ಎ ಪೀಸ್ ಆಫ್ ಮೈಂಡ್. ಇಲ್ಲ ಅಂದರೆ ಇಟ್ ಈಸ್ ವೆರಿ 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 ಬ್ಯಾಡ್ ಫಾರ್ ಯುವರ್ ಸೆಲ್ಫ್, ಫಾರ್ ದ ರೆಕಾರ್ಡಿಂಗ್. ನಿಮ್ಮ ಡೇನೇ ಒಂಥರ ರೂಯಿನ್ ಆಗೋ ಥರ ಇರುತ್ತೆ. ನನ್ನ ಪ್ರೀವಿಯಸ್ 2 ವೀಡಿಯೋಸ್ ಸಮಥಿಂಗ್ ಐ ಹ್ಯಾಡ್ ಪೋಸ್ಟೆಡ್, 1 ಸೆಕೆಂಡಿಗೆ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ. ಯಾವನೋ ಒಬ್ಬ ಬಂದ, ಏನೋ ಒಂದು ಆಯಿತು, ಇಶ್ಯೂ ಆಯಿತು, ಏನೋ ಒಂದು ಮಾತಾಡ್ದಲ್ಲ, ನೀವೇನೋ ಒಂದು ಮಾತಾಡಿದ್ರಿ, ಈ ಥರ ಎಲ್ಲ ಇದ್ದರೆ ಯು ಕ್ಯಾನ್ ಕಂಪ್ಲೀಟ್ಲಿ ಫರ್ಗೆಟ್ ವಾಟ್ ಎವರ್ ಯು ಅಬೌಟ್ ಟು ಟಾಕ್. ಆ ಟೈಮಿಗೆ ನೀವು ಯಾವ ಟಾಪಿಕ್ ಮಾತಾಡಬೇಕಂತ ಇರ್ತೀರಲ್ಲ ಅದನ್ನೆಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್ ವೆನ್ ಯು ಮೋಟೋ ವ್ಲಾಗಿಂಗ್. ಇದನ್ನು ಆಲ್ರೆಡಿ ಹೇಳಿದ್ದೀನಿ. ಬಿ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ಯು. ಮೋಸ್ಟ್ ಇಂಪಾರ್ಟೆಂಟ್ಲಿ ವ್ಲಾಗಿಂಗ್ ಮಾಡಿ, ಬಟ್ ಬಿ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್ ನೆಕ್ಸ್ಟ್ ಟು ಯು. ನಿಮ್ಮ ರೈಟು ಲೆಫ್ಟು, ರೈಟ್ ತಗೊಳ್ತೀರಾ, ಲೆಫ್ಟ್ ತಗೊಳ್ತೀರಾ, ಎಲ್ಲ ಕಡೆನೂ ಕಣ್ಣಿರ್ಬೇಕು ನಿಮಗೆ. ದಟ್ ಈಸ್ ಹೌ ಯು ವಿಲ್ ಆಲ್ಸೋ ಬಿ ಸೇಫ್ ಫ್ರಮ್ ಟ್ರಬಲ್ಸ್ ಆ್ಯಂಡ್ ಅದರ್ ಪೀಪಲ್ ಆಲ್ಸೋ ವಿಲ್ ನಾಟ್ ಕಮ್ ಅಂಡ್ ರೂಯಿನ್ ಯುವರ್ ಡೇ. ನನ್ನ ಪ್ರೀವಿಯಸ್ ವೀಡಿಯೋ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಅದರಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಆಗಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ 50 ಮಿನಿಟ್ಸ್ಗೆ ಆ ವಿಡಿಯೋ ರೆಕಾರ್ಡ್ ಆಗಿತ್ತು, ಬಟ್ ಐ ವಾಸ್ ಏಬಲ್ ಟು ಪೋಸ್ಟ್ ಫಾರ್ ಅಬೌಟ್ 15 ಮಿನಿಟ್ಸು 17 ಮಿನಿಟ್ಸ್ ಏನೋ ಅಷ್ಟೇ ಅನಿಸುತ್ತೆ. ಐ ಡೋಂಟ್ ನೋ ದಿ ಕಂಪ್ಲೀಟ್ ಟೈಮಿಂಗ್ ಆಲ್ಸೋ, ಬಟ್ ಸಮ್ವೇರ್ ಅರೌಂಡ್ 12 to 15 to 17 ಇಷ್ಟೇ ನಾನು ಪೋಸ್ಟ್ ಮಾಡಿರೋ ಅನಿಸುತ್ತೆ. ಯಾಕಂದರೆ ನೀವು ಆ ರೀಲ್ ನೋಡಿರ್ತೀರಾ, ಒಬ್ಬ ಬಂದ್ಬಿಟ್ಟು ಸ್ವಲ್ಪ ಜಾಗ ಬಿಡು ಅಂತ ಕೇಳ್ತಾನೆ, ಆ್ಯಂಡ್ ದೆನ್ ಐ ವಿಲ್ ಟಾಕ್ ಸಮಥಿಂಗ್. ಆ ಟೈಮಿಗೆ ಮೈ ಮೂಡ್ ವಾಸ್ ಕಂಪ್ಲೀಟ್ಲಿ ರೂಯಿನ್ಡ್ ಆ್ಯಂಡ್ ನಾನು ಏನೇನು ಮಾತಾಡಬೇಕಂತ ಇದನ್ನೋ ಎಲ್ಲ ಟಾಪಿಕ್ಕು ಮರ್ತೋದೆ ನಾನು. ಅದಾದಮೇಲೆ ನೀವು ನೋಟಿಸ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಆ ಸ್ಟಾರ್ಟಿಂಗಲ್ಲಿ ಮಾತಾಡಿರೋ ವಾಯ್ಸ್ಗೂ ಆ ಎಂಡಿಂಗಲ್ಲಿ ನಾನು ಮಾತಾಡ್ತಿರೋ ವಾಯ್ಸ್ಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇರುತ್ತೆ. ಸೊ ದಟ್ ಈಸ್ ಹೌ ಒನ್ ಸಿಂಗಲ್ ಪರ್ಸನ್ ಕ್ಯಾನ್ ರೂಯಿನ್ ಯುವರ್ ಮೂಡ್ ವಿತಿನ್ ದಟ್ ಸೆಕೆಂಡ್ ಆರ್ ಎ ಮಿನಿಟ್. ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಡ್ರೈವಿಂಗ್. ನಿಮ್ಮ ಪಕ್ಕದಲ್ಲಿ ಏನಾಗ್ತಾ ಇದೆ, ನಿಮ್ಮ ಮುಂದೆ ಯಾವ ಗಾಡಿ ಹೋಗ್ತಾ ಇದೆ, ಲೆಫ್ಟಲ್ಲಿ ಯಾವ ಗಾಡಿ ಹೋಗ್ತಾ ಇದೆ, ಇದನ್ನೆಲ್ಲ ನೋಡಿಕೊಂಡು ಜಸ್ಟ್ ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್. ಓಕೆ, ಏನೋ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಹೋದ್ರು ಊರಿಗೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರಪ್ಪ. ಇಲ್ಲಿ ನೋಡಿದ್ರೆ ಹಂಗೆ ಇದೆ ರೋಡು. ಸೊ ನೆಕ್ಸ್ಟ್ ಟಾಪಿಕ್, ಟ್ರಾವೆಲ್ ಫೆಟಿಗ್ ಆ್ಯಂಡ್ ಲಾಂಗ್ ರೈಡ್ಸ್. ನೀವು ಲಾಂಗ್ ರೈಡ್ಸ್ ಮಾಡ್ತಾ ಇದ್ದೀರಾ, ಇಲ್ಲ ಆಫೀಸ್ ತುಂಬ ದೂರ ಇದೆ, 1-2-3 ಅವರ್ ನೀವು ಟ್ರಾವೆಲ್ ಮಾಡಿಬಿಟ್ಟೆ ಹೋಗ್ಬೇಕಂದ್ರೆ ಜಸ್ಟ್ ಬಿ ಹೈಡ್ರೇಟೆಡ್. ನೀವು ಅದೆಲ್ಲೋ ಹೋದ್ರೂ ಸರಿ, ಮನೆ ಬಿಡೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಕುಡೀರಿ. ಆನ್ ದಿ ವೇಲಿ ಏನಾದರೂ ಜ್ಯೂಸೋ ಇಲ್ಲ ಎಳ್ನೀರೋ ಸಿಕ್ಕಿದ್ರೆ ಒಂದು ಕುಡಿದ್ಬಿಟ್ಟು ಅದಾದಮೇಲೆ ಕಂಟಿನ್ಯೂ ಯುವರ್ ಟ್ರಾವೆಲ್. ಎಸ್ಪೆಷಲಿ ವೆನ್ ಯು ಆರ್ ಟ್ರಾವೆಲಿಂಗ್ ಫಾರ್, ಬಿ ವೆರಿ ವೆರಿ ಕೇರ್ಫುಲ್. ನಿಮಗೆ ಟಯರ್ಡ್ನೆಸ್ ಅಂತೂ ಬೇಗ ಆಗುತ್ತೆ, ಎಸ್ಪೆಷಲಿ ಇಫ್ ಯು ಆರ್ ಟ್ರಾವೆಲಿಂಗ್ ಫಾರ್ 200 ಕಿಲೋಮೀಟರ್ಸ್ ಇಲ್ಲ 100 ಕಿಲೋಮೀಟರ್ಸ್ ಹಿಡ್ಕೊಳ್ಳಿ, ಯು ವಿಲ್ ಸ್ಟಿಲ್ ಫೀಲ್ ಟಯರ್ಡ್. ಸೊ ಆನ್ ದಿ ವೇಲಿ ಇಫ್ ಯು ಸಿ ಎನಿ ಎಳ್ನೀರು, ಈ ಟೀ ಶಾಪ್ಸಲ್ಲಿ ನೀರು ಬಾಟ್ಲ್ ಏನಾದ್ರು ಸಿಕ್ಕಿದ್ರೆ ಬೈ ಆ್ಯಂಡ್ ಡ್ರಿಂಕ್ ದಟ್. ಬೈ ಚಾನ್ಸ್ ಇಬ್ಬರು ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಏನೊಂದು ತಲೆ ಸುತ್ತೋ ಥರ ಇದೆ, ಇಲ್ಲ ತುಂಬ ಟಯರ್ಡ್ ಆಗಿದೆ ಅಂದರೆ ಜಸ್ಟ್ ಆಸ್ ದಿ ಅದರ್ ಪರ್ಸನ್ ಟು ಡ್ರೈವ್, ಸೊ ದಟ್ ನೀವು ಸ್ವಲ್ಪ ರೆಸ್ಟ್ ತಗೋಬೋದು. ನನ್ನ ಕೇಳಿದ್ರೆ ಐ ಹ್ಯಾವ್ ನೆವರ್ ಫೆಲ್ಟ್ ದಟ್ ಐ ಆಮ್ ಟಯರ್ಡ್ ವೈಲ್ ಟ್ರಾವೆಲಿಂಗು, ಒಂಥರ ಸುಸ್ತಾಗ್ತಾ ಇದೆ. ಐ ಹ್ಯಾವ್ ನೆವರ್ ಫೆಲ್ಟ್ ದಟ್ ಬಿಕಾಸ್ ಐ ಲೈಕ್ ಟ್ರಾವೆಲಿಂಗ್ ಆ್ಯಂಡ್ ನನ್ನ ಬೈಕ್ ಓಡ್ಸೋಕ್ಕಂತೂ ನನಗೆ ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಎಲ್ಲರಿಗೂ ಹಂಗೆ ಅನಿಸುತ್ತೆ ವೆನ್ ಯು ಆರ್ ಟ್ರಾವೆಲಿಂಗ್ ಫಾರ್. ಆ್ಯಂಡ್ ಎಸ್ಪೆಷಲಿ ನಿಮಗೆ ಈ ಬಿಸಿಲು ತಿಂಗಳಿರುತ್ತಲ್ಲ, ಅವಾಗೆಲ್ಲ ತುಂಬ ಕೇರ್ಫುಲ್ ಆಗಿರಿ, ಬಿಕಾಸ್ ಯು ಮೈಟ್ ಗೆಟ್ ಹೈಡ್ರೇಟೆಡ್ ವೆರಿ ವೆರಿ ಸೂನ್. ಎಸ್ಪೆಷಲಿ ನೀವು ಜಾಕೆಟ್ ಹಾಕೊಂಡಿರ್ತೀರಾ, ಗ್ಲೌಸು, ಶೂಸು, ರೈಡಿಂಗ್ ಪ್ಯಾಂಟ್ಸು ಇದೆಲ್ಲ ಹಾಕೊಂಡ್ರೆ ಎಕ್ಸ್ಟ್ರಾ ವೆಯ್ಟ್ ಆಗುತ್ತೆ, ಬೇಗ ಎನರ್ಜಿ ಡ್ರೈನ್ ಆಗುತ್ತೆ. ಹೈಡ್ರೇಷನ್ ಪ್ಯಾಕ್ ಏನಾದಿದ್ದರೆ ಜಸ್ಟ್ ಯೂಸ್ ಇಟ್. ನನ್ನ ಹತ್ರ ಸದ್ಯಕ್ಕಿಲ್ಲ. ಸೊ ನಾನು ಜಾಸ್ತಿ ಟ್ರಾವೆಲ್ ಮಾಡಿರೋದಂದರೆ ಬೀನ್ ಟು ಮೈಸೂರು ಆಫ್ಟನ್. ಇವಾಗ ಸದ್ಯಕ್ಕೆ ಅಟ್ಲೀಸ್ಟ್ ಒಂದು ಮೇ ಬಿ ಒಂದು 10 ಟೈಮ್ಸ್ ಹೋಗಿ ಬಂದಿರ್ತೀನಿ. ಸೊ ಅಲ್ಲೆಲ್ಲ ಐ ಡೋಂಟ್ ಫೀಲ್ ಎನಿಥಿಂಗ್, ನನಗೆ ಎನರ್ಜಿ ಡೌನ್ ಆಗಿದೆ, ನೀರು ಕುಡಿಬೇಕು ಇಲ್ಲ ಏನೋ ಕುಡಿಬೇಕು ಅಂತ. ಬಿಕಾಸ್ ಮೈ ಗೋಲ್ ಇಸ್ ಟು ರೀಚ್ ಮೈಸೂರು ವಿತಿನ್ ಸಮ್ ಪರ್ಟಿಕ್ಯುಲರ್ ಟೈಮ್. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಐ ಹ್ಯಾವ್ ಟು ಬಿ ದೇರ್ ಆ್ಯಂಡ್ ಐ ಹ್ಯಾವ್ ಬೀನ್ ದೇರ್. ಆ್ಯಂಡ್ ಎಲ್ಲರಿಗೂ ಹಂಗೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬರಿಗೆ ಒಂಥರ ಬಾಡಿ. ಆಸ್ ಪರ್ ಯರ್ ಬಾಡಿ, ಟೇಕ್ ವಾಟರ್, ಟೇಕ್ ಸಮ್ ಜ್ಯೂಸ್, ಟೇಕ್ ವಾಟ್ ಎವರ್ ದಟ್ ಗಿವ್ಸ್ ಯು ಎನರ್ಜಿ. ಅದಕ್ಕಂತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ, ವಿಚ್ ಐ ಡೋಂಟ್ ಸಪೋರ್ಟ್ ಆ್ಯಂಡ್ ಐ ಡೋಂಟ್ ಎನ್ಕರೇಜ್. ಫಸ್ಟ್ ಆಫ್ ಆಲ್ ಡ್ರಿಂಕಿಂಗೇ ಮಾಡಬೇಡಿ. ಓಕೆ, ಬಿ ವೆರಿ ಕೇರ್ಫುಲ್. ಬೈ ಚಾನ್ಸ್ ನಿಮಗೆ ತಲೆ ಸುತ್ತಾ ಇದೆ, ಇಲ್ಲ ಎನರ್ಜಿ ಲೋ ಆಗಿದೆ ಅಂತ ಫೀಲ್ ಆದರೆ ಜಸ್ಟ್ ಸ್ಟಾಪ್ ಸಮ್ವೇರ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಸ್ವಲ್ಪ ನಿಮ್ಮ ತಲೆ ಸುತ್ತು ಇಲ್ಲ ಎನರ್ಜಿ ಕಡಿಮೆ ಆದಮೇಲೆ, ಇಲ್ಲ ಇಫ್ ಯು ಆರ್ ಫೀಲಿಂಗ್ ಓಕೆ ಐ ಕ್ಯಾನ್ ಟ್ರಾವೆಲ್ ಅಂತ ಫೀಲ್ ಆದರೆ ದೆನ್ ಯು ಕ್ಯಾನ್ ಕಂಟಿನ್ಯೂ ಯುವರ್ ಟ್ರಾವೆಲ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಏನಾದ್ರು ಮಿಸ್ ಮಾಡಿದರೆ ಡೂ ರೈಟ್ ಇಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಐ ವಿಲ್ ಚೆಕ್ ಆ್ಯಂಡ್ ಐ ವಿಲ್ ರಿಪ್ಲೈ. ಓಕೆ, ಸೊ ದ ನೆಕ್ಸ್ಟ್ ಟಾಪಿಕ್, ಸೊ ಲಾಸ್ಟ್ ಆರ್ ಕರಪ್ಟ್ ಫೋಟೇಜಸ್. ಇದು ಯಾವಾಗ ಆಗತ್ತಂದರೆ, ಲಾಸ್ಟ್ ಫೋಟೇಜಸ್ ಹೆಂಗಾಗತ್ತೆ ಅಂತ ಹೇಳ್ತೀನಿ. ವೆನ್ ಯು ನಾಟ್ ರೆಕಾರ್ಡೆಡ್, ಆ ಫೋಟೇಜೇ ರೆಕಾರ್ಡ್ ಆಗಿರಲ್ಲ. ಓಕೆ, ಆ್ಯಂಡ್ ಬೈ ಚಾನ್ಸ್ ನೀವು ಏನೋ ಒಂದು ಡಿಲೀಟ್ ಮಾಡೋಕೆ ಹೋದ್ರಿ ಆ್ಯಂಡ್ ಯು ಡಿಲೀಟೆಡ್ ಎವ್ರಿಥಿಂಗ್. ನಿಮ್ಮ ಲ್ಯಾಪ್ಟಾಪಲ್ಲೋ ಇಲ್ಲ ನಿಮ್ಮ PC-ಯಲ್ಲೋ ನೀವು ಏನೋ ಒಂದು ಡಿಲೀಟ್ ಮಾಡೋಕೆ ಹೋದ್ರಿ ಆ್ಯಂಡ್ ದೆನ್ ನೀವು ಡಿಲೀಟೆಡ್ ಆಲ್ ಯೋರ್ ಫೋಟೇಜಸ್ ಅಂದರೆ ಆಯ್ತು ಕತೆ. ಬಿ ಕೇರ್ಫುಲ್ ವಾಟ್ ಯು ಆರ್ ಡಿಲೀಟಿಂಗ್. ಇದೆಲ್ಲ ಆಗಬಾರ್ದು ಅಂದರೆ ಜಸ್ಟ್ ಬೈ ಎ ಹಾರ್ಡ್ ಡಿಸ್ಕ್, ಬ್ಯಾಕ್
it up on the hard disk and then start working on your actual footages. ಓಕೆ, ಇದನ್ನ ಏನಕ್ಕೆ ನಾನು ಹೇಳ್ತಾ ಏನಂದ್ರೆ, ನನ್ನ ಹತ್ರ 2 TB ಹಾರ್ಡ್ ಡಿಸ್ಕ್ ಒಂದಿತ್ತು. ಅದು ಏನಾಯ್ತಂದ್ರೆ, ಐ ಬಾಟ್ ಎ ಮ್ಯಾಕ್ ಮಿನಿ. ಫಸ್ಟ್ ನಾನು ನನ್ನ PC ಯಲ್ಲಿ ಯೂಸ್ ಮಾಡ್ತಾ ಇದ್ದೆ. ದೆನ್ ಮ್ಯಾಕ್ ಮಿನಿ ತಗೊಂಡು ಮೇ ಬಿ ಒಂದು 2-3 ಮಂತ್ಸ್ ಆಗಿರುತ್ತೆ ಅನ್ಸುತ್ತೆ. ಅಷ್ಟೊತ್ತರಲ್ಲಿ ಐ ವಾಸ್ ಹಿಯರಿಂಗ್ ಸಮ್ ಸೌಂಡ್, ಒಂಥರ ಸೌಂಡ್ ಬರ್ತಾ ಇತ್ತು ಆ ಹಾರ್ಡ್ ಡಿಸ್ಕ್ ಅಲ್ಲಿ. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ಡಿಂಟ್ ನೋ ಇದು ಕರಪ್ಟ್ ಆಗಕ್ಕೆ ಈ ತರ ಸೌಂಡ್ ಕೊಡ್ತಾ ಇದೆ ಅಂತ. ಆ 2 TB ಅಲ್ಲಿ ಇದ್ದಿದ್ದು ಎಲ್ಲ ಫೈಲ್ಸ್ ಹೋಯ್ತು. ಸೊ ಬೈ ಚಾನ್ಸ್ ನಿಮಗೆ ಆ ಥರ ಸೌಂಡ್ ಏನಾದ್ರು ಬರ್ತಾ ಇದೆ ಹಾರ್ಡ್ ಡಿಸ್ಕಲ್ಲೋ ಇಲ್ಲ ನಿಮ್ಮ ಕಾರ್ಡ್ ಯೂಸ್ ಮಾಡಿದಾಗಲೋ ಅಂದರೆ ಇಮಿಡಿಯೇಟ್ಲಿ ಮೇಕ್ ಎ ಬ್ಯಾಕಪ್ ಟು ಎಸ್ ಡಿಫ್ರೆಂಟ್ ಡಿವೈಸ್ ಸೊ ದಟ್ ಬೇರೆ ಕಡೆ ಸ್ಟೋರ್ ಆಗಿರುತ್ತೆ. ಓಕೆ, ಜಸ್ಟ್ ಬಿ ಕೇರ್ಫುಲ್. ಈ ಥರ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗೋದು ನಿಮ್ಗೆ ಸಮಟೈಮ್ಸ್ ಗೊತ್ತಾಗೋದು ಇಲ್ಲ, ಈ ಥರ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗ್ಬೋದು ಅಂತ. ಇಲ್ಲ ನಿಮ್ಗೆ ಏನು ವಾರ್ನಿಂಗ್ಸು ಸಿಗಲ್ಲ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗೋಕೆ ಹೋಗ್ತಾ ಇದೆ ಅಂತ. ಜಸ್ಟ್ ಬಿ ಕೇರ್ಫುಲ್ ಆನ್ ಡಿವೈಸಸ್ ದಟ್ ಯು ಆರ್ ಯೂಸಿಂಗ್ ಆ್ಯಂಡ್ ಮೇಕ್ ಬ್ಯಾಕಪ್ಸ್ ಅಕಾರ್ಡಿಂಗ್ಲಿ. ಬೆಸ್ಟ್ ಸೊಲ್ಯೂಷನ್ ಏನಂದರೆ ಕ್ಲೌಡ್ ಸ್ಟೋರೇಜ್. ಅದಕ್ಕೆ ಆಪ್ಟ್ ಮಾಡೋಣ ಅಂತ ಇದ್ದೀನಿ, ಬಟ್ ಐ ಡೋಂಟ್ ನೋ ವೆನ್ ಐ ಮೈಟ್ ಆಪ್ಟ್ ಫಾರ್ ಇಟ್. ಯಾಕಂದರೆ ಕ್ಲೌಡಲ್ಲಿ ಇಟ್ಟರೆ ಇಟ್ ವಿಲ್ ಬಿ ಸೇಫ್. ನಿಮಗೆ ಡಿಲೀಟ್ ಆಗಿಬಿಡುತ್ತೆ ಅಂತ ಟೆನ್ಷನ್ ಇರಲ್ಲ. ಅದೆಷ್ಟೇ ದಿವಸ ಇದ್ರೂ ಅಲ್ಲಿರುತ್ತೆ. ಜಸ್ಟ್ ಚೆಕ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್. ನಿಮಗೆ ಕ್ಲೌಡ್ ಸ್ಟೋರೇಜ್ ಓಕೆನಾ ಇಲ್ಲ ಹಾರ್ಡ್ ಡಿಸ್ಕ್ ಓಕೆನಾ ಅಂತ, ಆ್ಯಂಡ್ ದೆನ್ ಪರ್ಚೇಸ್ ಇಟ್ ಅಕಾರ್ಡಿಂಗ್ಲಿ. ಅದರ ಸದ್ಯಕ್ಕೆ 5 TB ಹಾರ್ಡ್ ಡಿಸ್ಕ್ ಒಂದಿದೆ, ಎಲ್ಲ ಅದನ್ನು ಅದರಲ್ಲೇ ಬ್ಯಾಕಪ್ ಮಾಡ್ತಾ ಇರೋದು ನಾನು. ಬಟ್ ಆ 2 TBದು ಹೋಯ್ತು. ಐ ಕಾಂಟ್ ಡೂ ಎನಿಥಿಂಗ್ ವಿತ್ ದಟ್ ನೌ. ಜಸ್ಟ್ ಬಿ ಕೇರ್ಫುಲ್. ನಿಮ್ಮ ರೆಕಾರ್ಡಿಂಗ್ಸ್, ನಿಮ್ಮ ಫೋಟೇಜಸ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸ್ಟಾರ್ಟ್ ಎಡಿಟಿಂಗ್ ಆನ್ ಎ ಡೂಪ್ಲಿಕೇಟ್ ಫೈಲ್. ಓಕೆ, ಸೊ ಇವತ್ತಿಗೆ ಇಷ್ಟೇ. ಇಫ್ ಇನ್ ಕೇಸ್ ನಾನು ಯಾರು ಮಿಸ್ ಮಾಡಿದರೆ ಡೂ ಕಮೆಂಟ್ ಇಟ್ ಡೌನ್ ಸೊ ದಟ್ ಐ ಕ್ಯಾನ್ ಟಾಕ್ ಆನ್ ಇಟ್ ಇನ್ ದಿ ನೆಕ್ಸ್ಟ್ ಟಾಪಿಕ್. ಓಕೆನಾ? ಐ ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್ ಫಾರ್ ಟುಡೇ ಆ್ಯಂಡ್ ಮಿಕ್ಕಿದ್ದು ವಿಲ್ ಸಿ ಟುಮಾರೋ. ಡೇ ಇಸ್ ಥರ್ಸ್ಡೇ. ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಜಸ್ಟ್ ವೆಯ್ಟ್ ಫಾರ್ ಇಟ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ. Until then, bye bye from Loki's Ride. Take care, be safe, ride safe and ride responsibly. Bye bye.